ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಅಕ್ಕನ ಮನೆಗೆ ಹೊರಟಿದ್ದೀವಿ. ಮನೇಲಿ ಯಾವುದೇ ಒಂದು ವ್ಲಾಗ್ನ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ನಮ್ಮೂರಿಂದ ಒಂದು ಬಸ್ ಎಕ್ಸ್ಚೇಂಜ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಸ್ವಲ್ಪ ಚಿಪ್ಸು, ವಾಟರ್ ಬಾಟ್ಲೆಲ್ಲ ಬೇಕಿತ್ತು. 1 ಅವರ್ ಜರ್ನಿ ಆಗುತ್ತಲ್ಲ ಅಂತೇಳ್ಬಿಟ್ಟು ಹೋಗಿದ್ರೆ, ಇದೊಂದೇನೋ ವೆರೈಟಿಯಾಗಿ ಜ್ಯೂಸ್ ಇತ್ತು, ಬೇಕು ಮಮ್ಮಿ ಅಂತ ಕೇಳಿದ್ಲು. ಬಟ್ ಇಷ್ಟಪಟ್ಟು ತೊಗೊಂಡ್ಲು. ಅದು ಓಪನ್ ಮಾಡಿ ಕುಡಿಯೋಕ್ಕೆ ಆಗ್ತಿಲ್ಲ. ಓಪನ್ ಮಾಡೋಕ್ಕೆ 1/2 ಅವರ್ ಮಾಡಿಕೊಂಡ್ರು. ಅಕ್ಕನ ಮನೆಗೆ ಹೋದ್ಮೇಲೆ ಆವತ್ತಿನ ದಿವಸ ಏನು ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಇದು ನೆಕ್ಸ್ಟ್ ಡೇ ನಮ್ಮ ಚಿಕ್ಕಮ್ಮ ಮತ್ತು ಪುಟ್ಟಿ, ನನ್ನ ತಮ್ಮ ಎಲ್ಲರೂ ಬಂದಿದ್ದರು. ಅವ್ರ ಜೊತೆ ಹೀಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಸಖತ್ ಜೋಕ್ ಇತ್ತು ನಾವು ಅಕ್ಕ ತಂಗಿರು ಸೇರಿದಾಗ. ನೀವೇ ಕೇಳಿಸ್ಕೊಳ್ಳಿ, ವಾಯ್ಸ್ ಓವರ್ ಕೊಡೋಕ್ಕೋಗಲ್ಲ ಜಾಸ್ತಿ. ನಾನು ಯಾವ ರೀತಿ ಕಂಟೆಂಟ್ ಕೊಟ್ಟು ವೀಡಿಯೋಸ್ ಮಾಡಿದ್ರು ನನ್ನ ವೀಡಿಯೋಸ್ಗೆ ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ. ಆ್ಯಂಡ್ ಕುಕ್ಕಿಂಗ್ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತಿದ್ದೀನಿ, ಅದಕ್ಕೂ ಸಮೇತ ನನಗೆ ವ್ಯೂಸ್ ಬರ್ತಾಯಿಲ್ಲ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಒಂದೊಂದು ಸರಿ ಯೂಟ್ಯೂಬ್ ಚಾನಲ್ಲೇ ಸ್ಕಿಪ್ ಮಾಡಿಬಿಡೋಣ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ ಇತ್ತೀಚೆಗೆ. ಮಾಡ್ಕೊಡ್ತೀನಿ ಅಂತ ಒಂದು ವಾರದಿಂದ ಕರೆದ್ಲಾ, ಬಂದರೆ ಇವಳು ನನ್ನ ಬರ್ಗೆಟ್ಟಿರೋಳು ಒಂದು ಬಿಗ್ ಬಾಸ್. ಅದಕ್ಕೆ ಇವಳಿಂದ ನಾನು ಒಬ್ಬಟ್ಟು ತಿಂದಿಲ್ಲ. ನನ್ನ ಮತ್ತೆ ತಿನ್ನಲ್ಲ ಅವಳು, ಹಾಕ್ಬಿಡ್ತೀನಿ ನಿನ್ಗೆಲೆ. ಅವ್ರು ತಿನ್ನಲ್ಲ, ಹೋಗು, ಇದು ಹಾಕ್ಕೊಡ್ತೀನಿ ಪಕ್ಕದ್ದು. ನೀನ್ ಮಾತ್ರ ತಿನ್ನ, ತಗೊಂಡೋಗ್ ನಿನ್ ಮಾತ್ರ. ನೋಡಿ ಫ್ರೆಂಡ್ಸ್, ಜಾಮೂನ್ ಎಲ್ಲ ಹೆಂಗ್ ಫೈಟಿಂಗ್ ಮಾಡ್ತಾವ್ರೆ. ನೀವು ಹಿಂಗೇನ ಫೈಟ್ ಮಾಡೋದು? ಕೃತಿಕಾ, ಜಾಮೂನ್ ಕಿತ್ತಾಡ್ತೀರಾ? ಅದ್ರೊಳಗಡೆ ದೊಡ್ಡ ಹಾಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತ ಪ್ಲ್ಯಾನಿಂಗಲ್ಲಿ ಬಂದಿದ್ದೆ. ಯಾಕೋ ಮೈಂಡ್ ತುಂಬಾ ಒಂಥರ ಡಿಸ್ಟರ್ಬ್ ಆಗಿಬಿಟ್ಟಿತ್ತು. ಮನೇಲಿ ಇದ್ದು ಒಬ್ಬಳೇ ಇರ್ತೀನಲ್ಲ, ಹಂಗಾಗಿ ಅಕ್ಕನ ಮನೆಗೆ ಬಂದೆ ಪ್ಲ್ಯಾನ್ ಮಾಡಿಕೊಂಡು. ಇವ್ರ ಮನೆಗೆ ಬಂದರೆ ಒಂದು ಪಾಯಿಂಟ್ ಆದರೂ ನೆಟ್ವರ್ಕ್ ಬೇಡವಾ? ನೆಟ್ವರ್ಕೇ ಇರಲಿಲ್ಲ. ಪಾಪ ಕೃತಿಕೆ ಎಲ್ಲ ರೆಡಿಯಾಗಿದ್ಲು ರೀಲ್ಸ್ ಮಾಡೋಣ ಅಂದಿದ್ದ ತಕ್ಷಣ. ನಾವು ರೆಡಿ ಆದ್ವಿ, ಸ್ಯಾರೀಸ್ ಎಲ್ಲ ತೊಗೊಂಡೋಗಿದ್ದೆ. ಆದರೆ ನೆಟ್ವರ್ಕ್ ಒಂದು ಪಾಯಿಂಟು ಇರಲಿಲ್ಲ. ತಡಿ ಬೇಜಾರಾಗೋಯ್ತು ಬಂದು ಅಂತೇಳ್ಬಿಟ್ಟು ಮತ್ತೆ ಯಾವ ರೀಲ್ಸು ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಈಗ ಪುಟ್ಟಿ ಜೊತೆ ಮಾತಾಡ್ಕೊಂಡಿದ್ದೀನಿ. ಏನು ಗೊತ್ತಾ, ವ್ಯೂಸ್ ಬರ್ತಾಯಿಲ್ಲ. ಒಂದೊಂದ್ಸರಿ ಸ್ಕಿಪ್ ಮಾಡಿಬಿಡೋಣ ನನ್ನ ಯೂಟ್ಯೂಬ್ ಚಾನಲ್ನ ಅಂತ ಅಂದ್ಕೊತಾ ಇರ್ತೀನಿ. ಆದರೆ ಪುಟ್ಟಿ ಹೇಳ್ತಿರ್ತಾಳೆ, ಇಲ್ಲ ನಿಧಾನಕ್ಕಾಗತ್ತೆ, ವೆಯ್ಟ್ ಮಾಡು, ಆಗೋವರೆಗೂ ಕಾಯಿ ನೀನು ಅಂತ. ನಾನು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗ್ತೀನಿ. 20 ವ್ಯೂಸು, ಒಂದೊಂದ್ಸರಿ 20 ಅಲ್ಲ, ಒಂದು 7 ವ್ಯೂಸು, 8 ವ್ಯೂಸ್ ಇಷ್ಟೇ ಬರುತ್ತೆ. ಏನು ಮಾಡಿದ್ರೆ ವ್ಯೂಸ್ ರೈಸ್ ಆಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನ್ಯಾಚುರಲಾಗಿ ಹಾಕಿದ್ರೂ ವ್ಯೂಸ್ ಬರೋಲ್ಲ, ಅಥವಾ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟರೂ ವ್ಯೂಸ್ ಬರೋಲ್ಲ. ನಿಜವಾಗ್ಲೂ ಈ ಕಾಲಕ್ಕೆ ನಾಟಕ ಮಾಡ್ತಾರಲ್ಲ ಬಣ್ಣ ಬಳ್ಕೊಂಡು, ಅಂಥವ್ರಿಗೆ ಮಾತ್ರನೇ ವ್ಯೂಸ್ ಅಂತ ಅನಿಸುತ್ತೆ. ನಮ್ಮಂಗೆ ನಿಜವಾಗ್ಲೂ ಅಂದರೆ ರಿಯಲಿಸ್ಟಿಕ್ಕಾಗಿ ವೀಡಿಯೋ ಮಾಡ್ತೀವಲ್ಲ, ನಮ್ಗೆ ನಿಜವಾಗ್ಲೂ ವ್ಯೂಸ್ ಬರೋಲ್ಲ. ವ್ಯೂಸೇ ಬರೋಲ್ಲ ಅಂದಮೇಲೆ ಲೈಕ್ ಎಲ್ಲಿಂದ ಬರ್ತದೆ? ಸಬ್ಸ್ಕ್ರೈಬ್ ಅಂತೂ ಇಲ್ಲೇ ಇಲ್ಲ ಬಿಡಿ, ಅದನ್ನ ನೆನೆಸ್ಕೊಳಂಗೆ ಇಲ್ಲ ನಾವು. ಬಿಟ್ಟಿತ್ತು, ನಾನು ಯಾವಾಗಲೂ ಉಪ್ಪು ಕಡಿಮೆನೇ ಹಾಕೋದು. ಇದು ಹೆಸ್ರು ಕಾಳ್ದು ನಾನ್ ವೆಜ್ದು ಏನು ಹೇಳ್ತಾರೆ, ಫ್ರೈ, ಹೆಸ್ರು ಕಾಳು ಫ್ರೈ. ಇದು ನಮ್ಮ ಭಾವನಿಗೆ ಇಷ್ಟ ಅಂತ ಮಾಡಿರೋದು. ಇದು ನಮ್ಮ ಅಮ್ಮ ಮಾಡಿರೋದು, ಬ್ಯಾಕ್ ಕ್ಯಾಮ್ರಾ. ಇದು ಹೆಸ್ರು ಕಾಳ್ದು ಫ್ರೈ, ನಮ್ಮ ಭಾವಾಗ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಾಡಿರೋದು ಇದು. ಆಯಿತಾ, ಇದು ಚಿಕನ್ ಸಾಂಬಾರು, ನಾಟಿ ಕೋಳಿ ಸಾಂಬಾರು. ಇಲ್ಲಿ ಪುಟ್ಟಿಯವರು ವೆಜಿಟೇರಿಯನ್, ಅದಕ್ಕೋಸ್ಕರ ಜಾಮೂನ್. ಇದು ಜಾಮೂನ್ ಪಾಕ. ಯಾರ್ಯಾರು ಬೇಕು? ಜಾಮೂನ್ ಮುದ್ದೆ. ಹಾಂ, ನಮ್ಮ ಅಕ್ಕ ಸಪೋರ್ಟ್ ಮಾಡ್ತಾಳೆ, ಯಾರು ಮಾಡಿಲ್ಲ ಅಂದ್ರೆ. ಇದು ಮುದ್ದೆ. ಪಾಪ ನನ್ನ ತಂಗಿನೂ ತುಂಬ ಸಪೋರ್ಟ್ ಮಾಡ್ತಾಳೆ. ರೈಸ್, ಇಲ್ಲಿ ರೈಸ್ ರಾತ್ರಿ ಹಾಗೆ ನಾನು ಯೂಟ್ಯೂಬಿಗೆ ಬಂದಿದ್ದು ಒಂದು ತುಂಬಾ ದೊಡ್ಡ ರೀಸನ್ ಇದೆ. ಸೊ ಇವ್ರು ಇಲ್ಲ ಅಂತಂದರೆ ನಿನಗೆ ಹೆಸರೇ ಇಲ್ಲ, ನಿನಗೆ ಗುರ್ತಿಸೋರೇ ಇಲ್ಲ, ಇವ್ರು ಇರೋವರೆಗೂ ಅಷ್ಟೇ ನಿನಗೆ ಮರ್ಯಾದೆ ಅಂತ ಒಂದು ಮಾತು ಅಂದಿದ್ರು. ನಾನು ಅದ್ರ ಬಗ್ಗೆ ಅಷ್ಟು ನನಗೆ ತಲೆ ಕೆಡ್ಸ್ಕೊಳಕ್ಕೆ ಟೈಮ್ ಇರಲಿಲ್ಲ. ಯಾಕೆಂದರೆ ನನಗೂ ಇನ್ನೂ ತುಂಬಾ ಪುಟ್ಟ ಮಕ್ಕಳಿದ್ರು. ಅವ್ರನ್ನೆಲ್ಲ ಬಿಟ್ಟು ನನಗೆ ಏನೂ ಮಾಡೋದಕ್ಕಾಗಲ್ಲ. ಹಾಗಂತೇಳಿ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತೀನಿ ಅನ್ನೋದಕ್ಕೂ ಆಗಲ್ಲ. ಮಕ್ಕಳು, ಸಂಸಾರ ಅನ್ನೋದು ಇರುತ್ತೆ, ನೋಡ್ಕೊಳ್ಬೇಕು ಅದನ್ನೆಲ್ಲ ನಾನು. ಸೊ ನನ್ನನ್ನು ಯಾರಾದರೂ ಗುರ್ತಿಸ್ಬೇಕು ಅಂದರೆ ನಾನಾಗಿ ಬದುಕಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತೇಳ್ಬಿಟ್ಟು. ಇವಾಗ ನಾವು ಯೂಟ್ಯೂಬಿಗೆ ಬಂದಿದ ತಕ್ಷಣ ಏನು ನಾವು ಅರ್ನಿಂಗ್ಸ್ ಮಾಡ್ತೀವಿ ಅಂತ ಏನಿಲ್ಲ. ಅಟ್ಲೀಸ್ಟ್ ನನ್ನನ್ನು 4 ಜನ ಗುರ್ತಿಡ್ದು ಮಾತಾಡಿಸ್ಬೇಕು, ನನಗೂ ಒಂದು ರೆಸ್ಪೆಕ್ಟ್ ಅಂತ ಇರಬೇಕು ಲೈಫಲ್ಲಿ ಅನ್ನೋದು ಒಂದು ತುಂಬಾ ದೊಡ್ಡ ರೀಸನ್ಗೆ ಬಂದಿದ್ದೀನಿ. ಯಾವಾಗಲಾದರೂ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ, ಏನಕ್ಕೆ ಆ ಮಾತು ಬಂದಿತ್ತು ಅಂತೇಳಿ. ಹಾಗೆ ಆದಷ್ಟು
ಆದಷ್ಟು ಬಡ ಹೆಣ್ಮಕ್ಳನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ನಾವು ಏನೋ ಒಂದು ಹೋಪ್ಸ್ ಇಟ್ಕೊಂಡು ಬಂದಿರ್ತೀವಿ. ನಿಜವಾಗ್ಲೂ ನಾನು ಬಂದು ಯೂಟ್ಯೂಬ್‌ಗೆ ಬಂದು 1 ವರ್ಷ ಆಯಿತು. ಮೊದಲು ಬೇರೆ ಚಾನಲ್‌ನ ನಾನು ರನ್ ಮಾಡ್ತಾಯಿದ್ದೆ. ಸೊ ಅದರಲ್ಲೂ ನಂಗೆ ಸಕ್ಸಸ್ ಅನ್ನೋದಿಲ್ಲ. ಇದರಲ್ಲೂ ನನಗೆ ಸಕ್ಸಸ್ ಸಿಗುತ್ತೋ ಇಲ್ಲ ನಿಜವಾಗ್ಲೂ ನನಗೆ ಇತ್ತೀಚೆಗೆ ಕಾನ್ಫಿಡೆನ್ಸೇ ಹೊರ್ಟೋಗ್ಬಿಟ್ಟಿದೆ ನನಗಂತೂನು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್‌ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.